ಎಲ್ಲಾದ್ರೂ ಇರೋ ಹೆಂಗಾದ್ರೂ ಇರೋ ನೀ ಎಂದೆಂದಿಗೂ RCB ಆಗಿರೋ ಅನ್ನೋದೇ ನಮ್ಮ ಹುಡುಗರು ಡೈಲಾಗು. ಎಲ್ಲೋದ್ರೂ ಸರಿ ಜೈ RCB. ನೋಡಕ್ ಎರಡು ಕಣ್ಣು ಸಾಲದು. Mama said you're meant to burn as bright as a star among the midnight sky. I will see. ಬ್ಯಾಕ್ ಟು ದ ವ್ಲಾಗ್ಸ್. ನಾನು ನಮ್ಮ ಗಿರಿಬ್ರೋ, ನಮ್ಮ ಡಾಟ್ ಅಡ್ಮೆ ನಮ್ಮ ಗಿರಿಧರ್ ಬ್ರೋ, ಶಿಲ್ಪ ಹಾಕೋರು ಹೊಸ ಗಾಡಿ ತೊಗೊಂಡ್ರು. ಸೊ ಪೂಜೆ ಮಾಡ್ಸಕ್ಕಂತಲೇ ಅಂದ್ಕೊಂಡ್ರಿ ಅಂತಾರ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ ಮೈಸೂರಿಗೆ. ಸೊ ಯುವ ದಸರಾ ಎಲ್ಲ ನೋಡ್ಕೊಂಬರೋಣ ಅಂತ ನಾನು ರೆಡಿಯಾಗಿ ಹಿಂದೆ ಕಾಣಿಸಿದ್ದೆ ಮಿರರಲ್ಲಿ ಕರ್ನಾಟಕ ಬಾವುಟ ಕಟ್ಟಿದ್ದೀನಿ. ಇದೊಂದು ಹೊಸ ಮೊಬೈಲ್ ಆರ್ಡ್ರ್ ಫಿಟ್ ಮಾಡ್ಕೊಂಡಿದ್ದೀನಿ. ನನಗೆ ಏನಪ್ಪ ಅದು ಈ ADV ಲುಕ್ಕಿಗೆ ಗಾಡಿ ರೆಡಿ ಮಾಡ್ದೆ ಇನ್ನು ಒಂದೊಂದಾಗೆ. ಸೊ ಇದೊಂದು ಆ್ಯಡ್ ಆಯ್ತು. ಕೆಳಗಡೆ ಸ್ಪೀಡೋಮೀಟ್ರು, ಮೇಲೀಗ ಒಂದು GPS ಮೌಂಟು, ಒಂದು ಪರ್ಫೆಕ್ಟ್ ಟೂರಿಂಗ್ ಸೆಟಪ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಫುಲ್ ಟೂರಿಂಗ್ ಮಾಡಿಬಿಡ್ತೀನಿ ಗಾಡಿನತೆಗೆ. ಸೊ ಇವಾಗ ಕದಂಬ ವೆಜ್ಗೆ ಹೋಗ್ತಾಯಿದ್ದೀವಿ. 21 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಹೋಗೋಣ ಬರ್ರಿ. ಇವತ್ತಿನ ನಮ್ಮ ರೈಡ್ ಮೈಸೂರು ಕಡೆಗೆ. ಸೊ ಮೈಸೂರು ರೋಡ್ ಕದಂಬ ವೆಜ್ ಹತ್ರ ಸಿಗ್ತೀನಿ. ಕಮಾನ್ ಬಾಯ್ಸ್, ಲೆಟ್ಸ್ ಮೀಟ್ ಅಪ್ ಆನ್ ದೇರ್. ಓಕೆ ಬಾಯ್ಸ್, ನಿಮ್ಗೆ ಇನ್ಫಾರ್ಮ್ ಮಾಡೋದು ಮರ್ತ್ಕೊಂಡೆ, ಯಾಕಂದರೆ ನಾನೇ ಫುಲ್ ಜೋಶಲ್ಲಿದ್ದೀನಿ. ಸೊ ಇವಾಗ ನಮ್ಮ ಜೊತೆ ನಮ್ಮ ಅಶ್ವಿನಿ ಮಿಸ್ ಕೂಡ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪವನ್ ಬ್ರೋ, ಗಿರೀಶ್ ಅಂತ ಹೊಸದಾಗಿ ಗ್ರೂಪ್ ಆ್ಯಡ್ ಆಗಿದ್ದಾರೆ. ಶಿಲ್ಪಾಕನು ಬಂದರು. ಸೊ ಎಲ್ಲರೂ ಹಿಂದೆ ಬರ್ತಾಯಿದ್ದಾರೆ, ನಾನು ಮುಂದೆ ಲೀಡ್ ಮಾಡ್ತಾಯಿದ್ದೀನಿ. ನನ್ನ ಹಿಂದೆ ಪವನ್ ಹಿಂದೆ ಗಿರೀಶ್ ಗೌಡ ಹೊಸದಾಗಿ ಚೆನ್ನಾಗಿರೋರು, ಅವ್ರ ಹಿಂದೆ ಅಜಯ್, ಅದ್ರ ಹಿಂದೆ ಶಿಲ್ಪಾಕ ಓಡಿಸ್ತಾ ಇದ್ದಾರೆ ಗಾಡಿನ. ಸೊ ಇವನು ಬಿಡಲ್ಲ ಇವನು ಬುದ್ಧಿನ. ಬ್ಯಾಮ್ ಅಂತ ನಾನು ಕ್ಯಾಮ್ರಾ ಆನ್ ಮಾಡ್ದಂಗೆ ಮುಂದಕ್ಕೆ ಹೋಗು, ಆಮೇಲೆ ಮತ್ತೆ ಹಿಂದೆ ಬಾ. ಸರಿ ವೈಸ್, ಮುಂದೆ ಎಲ್ಲಾರ ಒಂದು ಕಡೆ ಪಿಟ್ ಸ್ಟಾಪ್ ಆಗ್ತೀವಿ. ಪಿಟ್ ಸ್ಟಾಪ್ ಆಗ್ತಾ ಸಿಗ್ತೀನಿ. ಓಕೆ ಬಾಯ್ಸ್, ನೀವು ನೋಡ್ತಾ ಇರ್ಬೋದು ಊಟಕ್ಕೆ ಒಂದು ಸಣ್ಣ ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ ಚನ್ನಪಟ್ಟಣ ಹತ್ರ. ಸೊ ಊಟ ಮತ್ತೆ ಮಸ್ತಾಗಿತ್ತು. ಕದಂಬ ವೆಜ್ ಅಂತೇಳಿ ಓಲ್ಡ್ ಮೈಸೂರೊಡೆ ಸರ್ವಿಸ್ ರೋಡಲ್ಲೇ. ನಾನು ಅಜಯ್ ಶೆಟ್ರೆಲ್ಲ ಒಂದು ಊಟ ತೊಗೊಂಡು, ಮಿಕ್ತೋರು ಪೂರಿ, ಪೊಂಗಲ್, ಮೊಸರನ್ನ ಅಂತೆಲ್ಲ ತೊಗೊಂಡ್ರು. ಊಟ ಮತ್ತೆ ಮಸ್ತಾಗಿತ್ತು. ಸೊ ಈ ಟೈಮ್ ಲ್ಯಾಪ್ಸ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಮೈಸೂರು ವಿಡಿಯೋಸ್ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ ಮುಂದೆ. ಸೊ ಊಟ ಮಾಡ್ಕೊಂಡು ಮುಂದೆ ಸಿಗ್ತೀನಿ ಬರ್ರಿ. ಓಕೆ ಬಾಯ್ಸ್, ಫೈನಲಿ ನಾವು ಅಂತೂ ಇಂತೂ ಮೈಸೂರು ರೀಚ್ ಆದ್ವಿ. ನಾನು 30 ಕಿಲೋಮೀಟ್ರ್ ಅಂದರೆ ಸಿಟಿ ಒಳಗೆ ಹೋಗಿರಬೇಕು. ಮೈಸೂರು ಟೋಲ್ ಸಿಕ್ಕಾಯಿತು. ನಾನು ಕ್ಯಾಂಡಿ, ನಮ್ಮ ಗಿರೀಶ್ ಗೌಡ ಅವರು ಚೆನ್ನಾಗಿ ಕಿತ್ತಾಡ್ಕೊಂಡ್ಬಂದ್ವಿ. ಗಿರೀಶ್ ಗೌಡ ಬೇಡ, RR 310 ಕರೆಕ್ಟಾಗಿರುತ್ತೆ. GT RR 310 ಡಾಮಿ ಚೆನ್ನಾಗಿ ಕಿತ್ತಾಡ್ಕೊಂಡ್ಬಂದ್ವಿ 3 ಜನ. ಶಿಲ್ಪಾಕ ಹೊಸ ಕೈ ಸ್ವಲ್ಪ ಸ್ಲೋ ಆಗಿ ಬರ್ತಾಯಿದ್ದಾರೆ ಹಿಂದೆ. 3 ಜನ ಒಂಥರ ಕಾಂಪಿಟೀಷನು. ಅವಾಗಿಂದ ಇದೇ ಥರ ಕಿತ್ತಾಡ್ಕೊಂಡು ಬರ್ತಾ ಇದ್ದೀವಿ. ಹೆಂಗೆ ಅಂದರೆ ಒಳ್ಳೆ ಮಜಾ ಬರ್ತಾಯಿದೆ. ಪೆಟ್ರೋಲ್ ಎಷ್ಟು ಖಾಲಿ ಆಗಿದೆ ಗೊತ್ತಿಲ್ಲ. ಈ ಫೋನ್ ಹೊಡ್ರಾಕಿರೋದಕ್ಕೆ ಇವಾಗ ಎಲ್ಲ ಹೈಡಾಗ್ಬಿಟ್ಟಿದೆ. ಎಷ್ಟು ಖಾಲಿ ಮಾಡಿದ್ದೀನಿ ಗೊತ್ತಿಲ್ಲ. ಬೆಳಿಗ್ಗೆ ಚೆನ್ನಾಗಿ ಕಿತ್ತಾಡ್ಕೊಂಡು ಬಂದಿದ್ದೀನಿ. ಸೈಕು ನೋಡೋಣ ಬರ್ರಿ. ನಾನು ಲೈಕ್ ಐ ಥಿಂಕ್ ಇನ್ನು 10 ಕಿಲೋಮೀಟರ್ದಲ್ಲಿ ಮೈಸೂರು ಎಂಡ್ ಆಗುತ್ತೆ. ಲೈಕ್ ಅಂದರೆ ಮೈಸೂರಿಗೆ ಎಂಟ್ರಿ ಆಗಿಬಿಡ್ತೀವಿ. ಸೊ ಇವಾಗ ಪ್ಲ್ಯಾನ್ ಮೈಸೂರು ಪ್ಯಾಲೇಸ್ಗೆ ಹೋಗೋದಾ ಏನು ಅಂತ ಗೊತ್ತಿಲ್ಲ. ಮೈಸೂರು ಪ್ಯಾಲೇಸ್ಗೆ ಹೋಗ್ತೀವ ಹೆಂಗೆ ಏನು ಅಲ್ಲಿ ರೀಚ್ ಆದಮೇಲೆ ಗೊತ್ತಾಗೋದು. ಓಕೆ ಬಾಯ್ಸ್, ಮೈಸೂರೊಳಗೆ ಎಂಟ್ರಿ ಆಯಿತು. ಈ ಮೈಸೂರು ಈ ಲೈಟಿಂಗ್ಸು ಇದು ನೋಡೋದೇ ಒಂಥರ ಮಜಾ ಗುರು. ಅದು ಇವಾಗ ಜನ ತುಂಬ್ಕೊಂಡ್ಬಿಟ್ಟವ್ರೆ. ಇವತ್ತಂತೂ ಬೆಂಗಳೂರಿಂದ 80 ಜನ ಬಂದಿಲ್ಲ. ಎಷ್ಟು ಜನ ಬಂದ ತಲೆ ಕೆಡೋದಿದೆ. ಯಪ್ಪೋ ಫೈನೋಡಲ್ಲಿ ನೋಡ್ತಿದ್ನಲ್ಲ ಎಷ್ಟೊಂದು ಜನ ಅವರ ಇಲ್ಲಿ ಅಂತ. ನಾನೇ ಒಂಥರ ದಂಗಾಗಿ ಹೋಗಿದ್ದೀನಿ. ಗಿರಿಬ್ರು ಫಾಲೋ ಮಾಡ್ಕೊಂಡು ಹೋಗೋದ, ಕಾರ್ಗೆ ಇವನ್ನೆಲ್ಲ ಬಿಸಾಕೋದ ಅಂತ ಹೇಳವ್ರೆ. ಬಿಸಾಕ್ಬಿಟ್ಟು ಮೋಸ್ಟ್ಲಿ ನಾವು ಹಿಂಗೆ ಪ್ಯಾಲೇಸ್ಗೆ ಹೋಗ್ಬೋದು. ಸೊ ನಿಮ್ಗೆ ಅಲ್ಲಿ ಸಿಗೋಣ ಬರ್ರಿ, ಸಿಕ್ತಿನಲ್ಲಿ. ಓಕೆ ಬಾಯ್ಸ್, ಮೈಸೂರು ಸಿಟಿ ಒಳಗೆ ಎಂಟ್ರಿ ಆಯಿತು. ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ನೋಡಿದ್ರಲ್ಲ ಇದಕ್ಕೆ ಮುಂಚೆ ಇದ್ದಿದ್ದು ಲಗೇಜ್ನೆಲ್ಲ ಎತ್ತಾಗೆ ಬಂದಿದ್ದು ನೋಡಿದ್ರಲ್ಲ, ಅಲ್ಲಾದಮೇಲೆ ಎಲ್ಲ ಲಗೇಜ್ನು ಎತ್ತಿ ನಮ್ಮ ಅಜಯ್ ನೆನಪಾಯ್ತಾನೆ. ಈ ಗೋಲ್ಡ್ ಕ್ರೋಮ್ ನೋಡಿದ್ರೆ GTನ ಎಂಟ್ರಿ ಆಯಿತು. ಜಾಕೆಟ್ ಪ್ಯಾಕೆಟ್ನೆಲ್ಲ ಕಿತ್ತು ಬಿಸಾಕಿ ಎತ್ತಾಗೆ ಇವಾಗ ಇಲ್ಲಿಂದ ಬನ್ನಿ ಮಂಟಪದ ಕಡೆ ಹೋಗ್ತಾ ಇದ್ದೀವಿ. ಬರ್ರಿ ಆನೆಗಳ ವಾಕಿಂಗ್ ಬರ್ಬೋದು ನೋಡೋಣ ಅಂತೇಳಿ. ಏನೋ ಎಕ್ಸ್ಪ್ಲನೇಷನ್ ಮಾಡ್ತಾರಲ್ಲ ಗಿರಿಬ್ರು. ಓಕೆ ಬಾಯ್ಸ್, ಅಣ್ಣ ಒಂದು 2 ನಿಮಿಷ ಇರೋಣ, ಮಾತಾಡಬೇಡ. ರೈಟಿಂಗ್ ಇವಾಗ ಆನ್ ಮಾಡಿ, ಇಷ್ಟೊತ್ತಂಗೆ ಆನ್ ಮಾಡಿರಲ್ಲ. ಒಂದು ಒಳಗೆ ಬಂದ್ಬಿಟ್ಟು ಕಾಯ್ತಾ ಕೂತಿದೆ ಗುರು. ಎಲ್ಲ ಒನ್ ವೇ ಮಾಡ್ಬಿಟ್ಟವ್ರೆ.
ಎಲ್ಲಂದ್ರಲ್ಲಿ ಏನೂ ಇಲ್ಲ. ಹಿಂದೆ ಕಾಣಿಸ್ತಾ ಇದೆ. ಹಾಂ ನಡೀರಿ ಹೆಂಗಾರು ಸರಿ. 360 ಆನ್ ಇದೆ, ವಿಡಿಯೋ ಆಗ್ತಾ ಇದೆ. Mama said you're meant to burn as bright as a star among the midnight sky. All the pressure blinded me, but now I see I'm no different from the rest. You said I'd fly away, but my walls have kept me down. ಓಕೆ ಬಾಯ್ಸ್, ಪಾರ್ಕಿಂಗಾಗಿ ಪರದಾಟ ಸಿಗದೆ ನಮಗೆ 108 ತೊಂದರೆ. ಮೈಸೂರು ದಸರಾ ಬ್ಯಾಡ ನಮಗೆ ಈ ತೊಂದರೆಗಳಿಗೆ ಬೇರೆ ಏನೋ ಪದ ಇದೆಯಾ? ಬೇಜಾನ್ ಪದಗಳಿದೆ, ಬಟ್ ಈಗ ಹೇಳೋಕ್ಕೆ ಬಾಯಿಗೆ ಬರ್ತಾ ಇಲ್ಲ. ಯಾವುದಿದು? ಯಾವುದೋ ಒಂದು ಸ್ಟೋರ್ ಅಲ್ಲಿ ಹಾಕೋಣ ಬರ್ರಿ. ಓಕೆ ಬಸ್, ಇದಕ್ಕೆ ಮುಂಚೆ ರೋಡ್ ಲೈಟಿಂಗ್ಸ್ ನೋಡಿದೀರಾ, ನಾನೇ ಫುಲ್ ಕಳೆದೋಗಿದೆ. ಇವಾಗ ಪ್ಯಾಲೇಸ್ ಲೈಟಿಂಗ್ ನೋಡ್ರಿ, ಇನ್ನೂ ಕಳೆದೋಗ್ತೀರಾ. ಏನ್ ಗುರು, ನೋಡಕ್ 2 ಕಣ್ಣು ಸಾಲದು. ಅಂಡ್ ನಾನು ತುಂಬಾ ಚೆನ್ನಾಗಿ ವ್ಲಾಗ್ ಮಾಡಿದೆ, ತುಂಬಾ ಮಾತಾಡಿದೆ, ಬಟ್ ಜನ ಪ್ಲಸ್ ಹಿಂದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಇಂದಾಗಿ ಕರೆಕ್ಟ್ ಆಗಿ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಬಟ್ ಅದಕ್ಕಾಗಿ 360 ಕ್ಯಾರಿ ಮಾಡಿದೆ, ಈ ತರ ಆಗ್ಬಹುದು ಅಂತೇಳಿ. ಸೊ 360 ಮಾಡಿ ಆಮೇಲೆ ವಾಯ್ಸ್ ಓವರ್ ಮಾಡೋಣ ಇದೇ ತರ ಅಂತ. ಸೊ ಎಷ್ಟು ಚೆನ್ನಾಗಿತ್ತು ಅಂತೀರಾ ಮೈಸೂರು ದಸರಾ. ಅದು ಈ ವರ್ಷ ಒಂದು ಜನ ತುಂಬಾ ಕೇರ್ ಬಿಟ್ಟಿದ್ದಾರೆ. ಅದು ಕೋವಿಡ್ ಬಂದ ಪರಿಣಾಮನ ಏನೋ ಗೊತ್ತಿಲ್ಲ, ಜನ ಫುಲ್ ಆಗೋಗಿದ್ರು. ಮೈಸೂರು ಪ್ಯಾಲೇಸ್ ಇಸ್ ಬ್ಯೂಟಿಫುಲ್. ಈಗ ಅರಮನೆಯಿಂದ ಹೊರಡ್ತಾ ಇದೀವಿ. ಫೋಟೋ ಗಿಟ ವಿಡಿಯೋ ಫುಲ್ ಆಯ್ತು, ಎಲ್ಲ ಇಲ್ಲಿದ್ದಾರೆ. ಅರಮನೆ ನೋಡಿ ಬೇಜಾನ್ ಎಂಜಾಯ್ ಆಗ್ಬಿಟ್ಟಿದೆ, ಓಡ್ತಾ ಇದೀವಿ. ಇವಾಗ ಬರ್ತಾ ಇದೆ, ಇಲ್ಲಿಂದ ಈಗ ಓಡೋಣ. ಹೊಡೀರಿ ಹೊಡೀರ ಐ ವಿಲ್ ಸಿ. ಇವಾಗ ಇವತ್ತು ಅಣ್ಣ ಮಟ್ಲೆ 90 ಜಾಸ್ತಿ ಹೊಡೆದಿರಂಗನೆ ಫುಲ್ ಸ್ಟೆಪ್ಪು. ಎಲ್ಲಾದ್ರೂ ಇರೋ, ಹೆಂಗಾದ್ರೂ ಇರೋ, ನೀ ಎಂದೆಂದಿಗೂ RCB ಆಗಿರೋ ಅನ್ನೋದೇ ನಮ್ಮ ಹುಡುಗರು ಡೈಲಾಗು. ಎಲ್ಲಾದ್ರೂ ಸರಿ, ಜೈ RCB. ಬಿರಿಯಾನಿ ಬ್ಯಾಟಿಂಗ್ ಚೆನ್ನಾಗಿದೆ. ಮಾಡ್ಕೊಂಡ್ವಿ, ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ನಿದ್ದೆ ಬರ್ದೆ ಮತ್ತೆ ಬೈಕ್ ಕಿತ್ಕೊಂಡು ಆಚೆ ಬಂದಿರೋದು. ಇದು ಒಂದು ಏಲಕ್ಕಿ ಟೀ ಕುಡ್ಕೊಂಬರೋಣ ಗುಂಡ್ಲುಪೇಟೆ ಕಡೆ ಅಂತ. ಸೊ ಫುಲ್ ಸ್ಟ್ರೆಸ್ಸಲ್ಲಿ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರತಿಯೊಬ್ಬರು ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್ಸ್. ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.